ಎಲ್ಲರಿಗೂ ನಮಸ್ಕಾರ. ನಾನು ಕಳೆದ ವಿಡಿಯೋದಲ್ಲಿ ಮಂಡ್ಯ 517 ತಳಿಯ ಬಗ್ಗೆ ತಿಳಿಸಿಕೊಟ್ಟಿದ್ದೆ. ಈಗ ಅದರ ಮುಂದುವರೆದ ಭಾಗವಾಗಿ ಪಾಂಡೇಗಾಂವ್ 15012 ತಳಿಯ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ಈಗ ನೀವು ಇಲ್ಲಿ ಗಮನಿಸ್ತಿರೋ ಹಾಗೆ ಈ ತಳಿ PND 15012. ಈ ತಳಿಯ ವೈಶಿಷ್ಟ್ಯ ಏನಂದರೆ, ಕಬ್ಬಿಗೆ ಏನು ಬೋರರ್ ರೋಗ ಬರುತ್ತಲ್ಲ, ಆ ಬೋರರ್ ರೋಗದ ರೆಸಿಸ್ಟೆಂಟ್ ಪವರನ್ನು ಹೊಂದಿದೆ. ಇದು ಅಂದರೆ ಬೋರರ್ ರೋಗದ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಅದರಲ್ಲೂ ಇದು ದಕ್ಷಿಣ ಭಾರತದ ರಾಜ್ಯಗಳಾದ, ಅದರಲ್ಲೂ ಮುಖ್ಯವಾಗಿ ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಭಾಗಕ್ಕೆ ಯೋಗ್ಯವಾದ ತಳಿ. ಅಂದರೆ ಮಹಾರಾಷ್ಟ್ರದಲ್ಲಿ ಪಶ್ಚಿಮ ಭಾಗ ಹಾಗೂ ಉತ್ತರ ಕರ್ನಾಟಕದ ಭಾಗಕ್ಕೆ ಅತ್ಯಂತ ಸೂಕ್ತ ಹಾಗೂ ಯೋಗ್ಯವಾದ ತಳಿಯಾಗಿದೆ. ಈ ತಳಿಯು ಬಯಲುಸೀಮೆ ಭಾಗದ, ಅಂದರೆ 20 ಡಿಗ್ರಿಯಿಂದ 32 ಡಿಗ್ರಿ ಸೆಲ್ಸಿಯಸ್ವರೆಗೂ ಉಷ್ಣಾಂಶ ಹೊಂದಿದ ಭಾಗಕ್ಕೆ ಅತ್ಯಂತ ಸೂಕ್ತವಾಗಿದೆ ಹಾಗೂ ಅತಿ ಹೆಚ್ಚು ಮೊಳಕೆ ಹೊಡೆಯುವ ಸಾಮರ್ಥ್ಯವನ್ನು ಹೊಂದಿದೆ. ಈ ತಳಿಯು ಅಂಕುಡೊಂಕಾಗದೆ ನೇರವಾಗಿ ಬೆಳೆಯುತ್ತದೆ ಹಾಗೂ ಅತಿ ಹೆಚ್ಚು ಸಕ್ಕರೆ ಅಂಶವನ್ನು ಹೊಂದಿದ ತಳಿಯಾಗಿದೆ. ಇದು ಬರ ನಿರೋಧಕ ತಳಿಯಾಗಿದ್ದು ಕಪ್ಪು ಮಣ್ಣಿಗೆ ಅತ್ಯಂತ ಯೋಗ್ಯವಾದ ತಳಿಯಾಗಿದೆ ಹಾಗೂ ಇದರ ಕಟಾವು ಅವಧಿ 12 ತಿಂಗಳು. ಅಂದರೆ 12 ತಿಂಗಳಿಗೆ ಕಟಾವಿಗೆ ಬರುತ್ತಿದ್ದು. ಈ 15012 ಪಾಂಡೇಗಾಂವ್ ತಳಿಯನ್ನು ಸೆಂಟ್ರಲ್ ಶುಗರ್ ಕೇನ್ ರಿಸರ್ಚ್ ಸೆಂಟರ್ ಪಾಂಡೇಗಾಂವ್ ರವರು 2022ರಲ್ಲಿ ಕಂಡುಹಿಡಿದಿದ್ದಾರೆ. ಇದಕ್ಕೆ ಇನ್ನೊಂದು ಹೆಸರೇ ಪುಲೆ. ಈ ತಳಿಯು ಬೆಲ್ಲ ತಯಾರಿಕೆಗೂ ಅತ್ಯಂತ ಸೂಕ್ತವಾದ ತಳಿಯಾಗಿದ್ದು, ಈ ತಳಿಯನ್ನು ಅಡಸಾಲಿ ಸೀಸನ್ನಲ್ಲಿ ಲಾವಣಿ ಮಾಡಲು ಅತ್ಯಂತ ಯೋಗ್ಯವಾಗಿದೆ. ಇದು ನಾವು ಈ ತಳಿಯನ್ನು ಕಳೆದ ವರ್ಷ 1000 ಸಸಿಯನ್ನು ತಂದು ಪ್ರಾಯೋಗಿಕವಾಗಿ ನಾಟಿ ಮಾಡಿದ್ವಿ. ಅದು ನಮ್ಮ ಜಮೀನಿನಲ್ಲಿ ಉತ್ತಮವಾಗಿ ಬೆಳವಣಿಗೆ ಹೊಂದಿದ್ದರಿಂದ ಈ ವರ್ಷ ಅದನ್ನೇ ಬೀಜವಾಗಿ ಬಳಸಿ ಒಟ್ಟು 4 ಎಕರೆಯಲ್ಲಿ ಈ 15012 ತಳಿಯನ್ನು ನಾಟಿ ಮಾಡಿದ್ವಿ. ಇದರ ಬೆಳವಣಿಗೆಯ ಸಂಪೂರ್ಣವಾದ ಮಾಹಿತಿಯನ್ನು ಇದೇ ಯೂಟ್ಯೂಬ್ ಚಾನಲಲ್ಲಿ ಮುಂದಿನ ವಿಡಿಯೋದಲ್ಲಿ ತಮ್ಮ ಜೊತೆ ಹಂಚಿಕೊಳ್ತೇನೆ. ಧನ್ಯವಾದಗಳು.